ಶುಭೋದಯ ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸೊ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ದಿವಸದ ವ್ಲಾಗು. ನಾನು ಸ್ವಲ್ಪ ಬೇಗನೆ ಎದ್ದೆ, 5 ಗಂಟೆಗೆ ಎದ್ದಿದ್ದೆ. ಎದ್ದ ತಕ್ಷಣವೇ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಎಲ್ಲ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ನಾನು ಸ್ವಲ್ಪ ಅಡುಗೆ ಮಾಡಿದೆ. ಏನಂದರೆ ಪಲ್ಯ, ಅನ್ನ ಈ ಥರ ಮಾಡಿಬಿಟ್ಟು ಬಿಟ್ಟೆ. ಒಬ್ಬಟ್ಟು ಮಾಡಿರಲಿಲ್ಲ. ಸೊ ಮಲೆನಾಡು ಸೈಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಬೋರ್ ಇದ್ದರೆ ಬೋರ್ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಗೌರಿನ ಮನೆ ಒಳಗಡೆ ಕರ್ಕೊಂಡು ಬರೋದು. ಸೊ ಆ ಥರ ಪೂಜೆ ಒಂದಿತ್ತು. ಸೊ ಹಾಗಾಗಿ ಬೇಗನೆ ರೆಡಿ ಆದೆ, ಸ್ಯಾರಿ ಉಟ್ಕೊಂಡು. ಸೊ ಇದು ನಮ್ಮ ಅಣ್ಣವ್ರು ಕೊಟ್ಟಿರೋ ಸ್ಯಾರಿ. ದೇವ್ರಿಗೆ ಉಡಿಸ್ತೀನಿ ನೋಡಿ, ಅದು ನಮ್ಮಮ್ಮ ಕೊಡಿಸಿರೋ ಸ್ಯಾರಿ. ಅಂದರೆ ನಾನು ಚೂಸ್ ಮಾಡಿದ್ದು. ಇದು ನಮ್ಮ ಅಣ್ಣ ಮತ್ತು ಅತ್ತಿಗೆ ಕೊಡಿಸಿರೋ ಸ್ಯಾರಿ. ಫಸ್ಟ್ ನಾನಿಲ್ಲಿ ರಂಗೋಲಿ ಬಿಡ್ತಾಯಿದ್ದೀನಿ. ಇದು ನಮ್ಮ ಬೋರು. ಸೊ ಹಂಗಾಗಿ ಈಗ ಅಲ್ಲಿ ಪೂಜೆ ಮಾಡಬೇಕು. ಹಾಗಾಗಿ ಇಲ್ಲಿ ರಂಗೋಲಿ ಬಿಡಿಸ್ತಿದ್ದೆ. ನಾನು ಯಾವಾಗಲೂ ಸಿಂಪಲ್ಲಾಗಿ ಬಿಡಿಸೋದು ರಂಗೋಲಿ. ನನಗೆ ಅಷ್ಟು ರಂಗೋಲಿ ಎಲ್ಲ ನೀಟಾಗಿ ಬಿಡ್ಸೋಕ್ಕೆ ಬರೋಲ್ಲ, ಏನೋ ಒಂದು ರೇಂಜಿಗೆ ಬಿಡಿಸ್ತೀನಿ. ಸೊ ಈ ವ್ಲಾಗ್ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದರೆ ಅಲ್ಲಿ ಮಾತಾಡೋದಕ್ಕೂ ಟೈಮು ಇರಲಿಲ್ಲ, ಮಾತಾಡೋಂಗೂ ಇರಲಿಲ್ಲ. ಯಾಕಂದರೆ ಅತ್ತೆ ಮಾವ ಎಲ್ಲ ಇದ್ದರು. ಸೊ ಹಂಗಾಗಿ ಮಾತಾಡೋಕ್ಕಾಗ್ತಿರಲಿಲ್ಲ. ಇನ್ನೊಂದು ಪೂಜೆ ಇದ್ದಿದ್ದ ಕಾರಣ ಮಾತಾಡೋಕ್ಕೂ ನನಗೆ ಆಗ್ತಾನೂ ಇರಲಿಲ್ಲ. ಸೊ ಹಂಗಾಗಿ ನಾನು ವಾಯ್ಸ್ ಓವರ್ನ ಜಾಸ್ತಿ ಕೊಡ್ತೀನಿ. ಯಾರೂ ಬೋರ್ ಆಗಬೇಡಿ, ಯಾಕಂದರೆ ವ್ಲಾಗ್ ತುಂಬ ಡಿಫ್ರೆಂಟಾಗಿದೆ. ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ಮಾಡೋದನ್ನ ನೋಡ್ತಾ ಇರೋದು. ಮಲೆನಾಡಲ್ಲೆಲ್ಲ ಇದೇ ಥರ ಅಂತೆ, ಅಂದರೆ ಬೋರ್ ಇರೋ ಮನೆಗಳಲ್ಲೆಲ್ಲ ಇದೇ ಥರನೇ ಅಂತೆ ಪೂಜೆ ಮಾಡೋದು. ಸೊ ಫಸ್ಟ್ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಎಡೆ ಹಾಕೋದಕ್ಕೆ 2 ಎಲೆ ಹಾಕ್ಬಿಟ್ಟು ಚೊಂಬಿರುತ್ತಲ್ಲ, ಸೊ ನಾವು ಹಿಂಗೆ ಕಳಸ ಹೂಡ್ತೀವಲ್ಲ, ಸೊ ಆ ಥರ ಅಲ್ಲೇ ಬೋರಲ್ಲೇ ನೀರು ಬಿಡ್ಕೊಂಡು ಕಳಸ ಹೂಡಬೇಕು. ಸೊ ಹಂಗಾಗಿ ಅಲ್ಲೇ 2 ಚೊಂಬಿಗೆ ನೀರು ಹಿಡಿದ್ಬಿಟ್ಟು ಕಳಸನ ಹೂಡ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮಾಡಿ, ನಾವು ಏನೇನು ತಿಂಡಿ ಮಾಡಿರ್ತೀವೋ ಅದನ್ನೆಲ್ಲ ಎಡೆ ಮಾಡಿಬಿಟ್ಟು ನೆಕ್ಸ್ಟು ದೇವರಿಗೆ ಕೆಂಪು ನೀರು ಮಾಡಿ ಒಳಗಡೆ ಕರ್ಕೊತಾರೆ. ಸೊ ಅದೊಂದು ಪದ್ಧತಿ ಇಲ್ಲಿ. ತುಂಬ ಚೆನ್ನಾಗಿ ಇತ್ತು. ನನಗಂತೂ ಫುಲ್ಲು ಎಕ್ಸೈಟ್ಮೆಂಟ್, ನೆಕ್ಸ್ಟ್ ಏನು ಮಾಡೋದು. ಸೊ ಹಂಗಾಗಿ ನಾನೇ ಎಲ್ಲ ಮಾಡ್ತೀನಿ ಅಂತ ಅಡುಗೆದು ನಾನೇ ವಹಿಸ್ಕೊಂಡಿದ್ದೆ. ಸೊ ಇಲ್ಲೆಲ್ಲ ಡೆಕೋರೇಟ್ ಮಾಡೋದು ನಾನೇ ವಹಿಸ್ಕೊಂಡಿದ್ದೆ, ನಾನೇ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಈ ಥರ ಮಾಡಲ್ಲ. ಮನೆ ಒಳಗಡೆನೇ ತವ್ರ ಮನೆಯಿಂದ ಕೊಟ್ಟಿರೋ ಸೀರೆನ ಗೌರಿಗೆ ಉಡಿಸ್ಬಿಟ್ಟು ಗೌರಿ ಪೂಜೆ ಮಾಡ್ತಾರೆ. ಸೊ ಆ ಥರ ಪದ್ಧತಿ. ಕೆಲವೊಬ್ಬರು ಹಬ್ಬದ ದಿನವೇ ನಾಗರು ಕೂಡ ಮಾಡ್ತಾರೆ, ಆ ಥರ ನಮ್ಮ ಕಡೆ. ಬಟ್ ಈ ಕಡೆ ಫುಲ್ ಡಿಫ್ರೆಂಟು. ಒಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲ್ವಾ ನಂದು ಈ ಥರ ಹಬ್ಬಗಳನ್ನೆಲ್ಲ ನೋಡ್ತಾ ಇರೋದು. ಸೊ ಯಾರ್ಯಾರು ಮಲೆನಾಡವ್ರು ಇದ್ದೀರೋ ಅವರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ, ನಿಮ್ಮ ಕಡೆನೂ ಇದೇ ಥರನ ಮಾಡೋದು ಅಂತ. ಸೊ ಇವಾಗ ಒಂದು ಹೂವು ಇಡ್ತೀನಿ ನೋಡಿ, ಆ ಹೂವಿನ ಹೆಸರು ಗೌರಿ ಹೂವು ಅಂತೆ. ಅದು ಇಟ್ಟರೆ ಗೌರಿ ಹಬ್ಬಕ್ಕೆ ತುಂಬ ಶ್ರೇಷ್ಠ ಅಂತ, ಇಲ್ಲಾಂದರೆ ಗೌರಿ ಹಬ್ಬ ಅಂತ ಅನ್ನಿಸ್ಕೊಳ್ಳೋದೇ ಇಲ್ವಂತೆ. ಸೊ ಹಂಗಾಗಿ ಅದು ಹೂವು ನೆನ್ನೆನೇ ಕುಯ್ಕೊಬಂದು ಹೊರಗಡೆನೇ ಇಟ್ಟಿದ್ರು. ಪೂಜೆ ಆಗೋ ತನಕ ಹೂವು ಕೂಡ ಒಳಗಡೆ ಇಡೋಂಗಿಲ್ವಂತೆ. ಇದೊಂಥರ ಪದ್ಧತಿ ಚೆನ್ನಾಗಿತ್ತು. ಗೌರಿ ಹೂವು ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಸೊ ಆಮೇಲೆ ಒಂದು ಕಾಯಿ ಹೊಡೆದ್ಬಿಟ್ಟು ಮತ್ತು ಇನ್ನೊಂದು ಸಲ ಇಬ್ಬರು ಪೂಜೆ ಹಾಕಿದ್ವಿ. ಏನೋ ಒಂಥರ ಚೆಂದ ಈ ಥರ ಪೂಜೆಗಳು ಮನಸ್ಫೂರ್ತಿಯಾಗಿ ಮಾಡಿದಾಗ ಏನೋ ಒಂಥರ ಸಮಾಧಾನ ಕೂಡ ಇರುತ್ತೆ. ಸೊ ಪೂಜೆ ಎಲ್ಲ ಮಾಡಿ ಮತ್ತೆ ಆರತಿ ಮಾಡಿಬಿಟ್ರು ನೋಡಿ. ನೀರಲ್ಲೂ ಕರ್ಪೂರ ಉರಿತಾ ಇದೆ. ಏನೋ ಒಂಥರ ಖುಷಿ ಆಯಿತು ನೋಡಿ. ಆಮೇಲೆ ನಾನು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಅದು ಹೋಗೇ ಬಿಡ್ತು. ಆಮೇಲೆ ಮತ್ತೆ ಬಂದು ವೀಡಿಯೋ ಆನ್ ಮಾಡಿ ಅವರೇ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಅಂದರೆ ಕೆಂಪು ನೀರು ಆರತಿ ಮಾಡಿಬಿಟ್ಟು ಅದೇನೋ ಒಂಥರ ಖುಷಿ ಆಯಿತು ನನಗೆ. ಆಮೇಲೆ ಇನ್ನೊಂದು ಮೇಯ್ನ್ ಥಿಂಗ್ ಅಂದರೆ, ಇಲ್ಲಿ ಭಟ್ರುಗಳು ಇರ್ತಾರಲ್ಲ, ಅಂದರೆ ಪೂಜೆ ಮಾಡೋರು, ಅವರು ಬಂದುಬಿಟ್ಟು ಮನೆಗೆ ಪುಣ್ಯ ಮಾಡ್ತಾರೆ ಹಬ್ಬದ ಟೈಮಲ್ಲೆಲ್ಲ. ಅವರಿಗೆ ನೀರಿಗೆಲ್ಲ ಅಂದರೆ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದು ತೀರ್ಥನ ಮನೆ ತುಂಬ ಅವರೇ ಹಾಕ್ಕೊಬರ್ತಾರೆ. ಆಗ ಮನೆ ಶುದ್ಧಿ ಆಯಿತು ಅಂತ. ಸೊ ಈ ಥರ ಎಲ್ಲ ಇದೆ, ಚೆನ್ನಾಗಿತ್ತು ಅದೂ. ಹಾಗೆ ಬಾಗಿನ ಅಮ್ಮನ ಮನೆಯಿಂದ ಕೊಟ್ಟು ಕಳಿಸಿದ್ರು, ಅದನ್ನು ಬಿಚ್ಚಿಬಿಟ್ಟು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ. ಸೊ ಹಂಗಾಗಿ ಎಲ್ಲ ಬಿಚ್ಚಿಬಿಟ್ಟು ನಾನು ಫಸ್ಟ್ ಟೈಮ್ ಏನೊಂಥರ ಖುಷಿ, ಎಕ್ಸೈಟ್ಮೆಂಟ್, ಏನಿದೆ ಒಳಗಡೆ ಏನಿದೆ ಅಂತ ನೋಡಿದೆ. ಬಟ್ ಸೀರೆ ಮತ್ತು ಹಣ್ಣು ಕಾಯಿ ತರಕಾರಿ ಮಡ್ಲಕ್ಕಿ ಪ್ರತಿಯೊಂದೂ ಇಟ್ಟಿದ್ರು. ಖುಷಿ ಆಯಿತು ನನಗೆ ನೋಡಿ. ಪೂಜೆ ಸಾಮಾನು ಎಲ್ಲ ಇಟ್ಟಿದ್ರು. ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ತವ್ರ ಮನೆಯಿಂದ ಏನಾದರೂ ಚಿಕ್ಕದು ಬಂದ್ರೂ ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಅದೇ ಬಿಚ್ಚಬೇಕಾದ್ರೇ ಗೊತ್ತಾಯಿತು ನನಗೆ. ಸೊ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೆ. ಯಾವ ಥರ ಕಾಣಿಸ್ತಿದೆ ದೇವಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿರೋ ತಿಂಡಿಗಳೆಲ್ಲ ಅಮ್ಮ ಮಾಡಿ ಕೊಟ್ಟು ಕಳಿಸಿರೋದು. ಕರ್ಜಿಕಾಯಿ, ರವೆ ಉಂಡೆ, ಕೋಡ್ಬಳೆ ಎಲ್ಲದೂ ಅಮ್ಮ ಮಾಡಿ ಕೊಟ್ಟು ಕಳಿಸಿದ್ದು. ನಾವು ಮನೇಲಿ ಕರ್ಜಿಕಾಯಿ ಮತ್ತು ಚಕ್ಕಲಿ ಅಷ್ಟೇ ಮಾಡಿದ್ದು. ಅದು ಇಡಲಿಲ್ಲ, ಅಮ್ಮ ಕೊಟ್ಟು ಕಳ್ಸಿದ್ದು ಮಾತ್ರ ಇಟ್ಟಿದ್ದು. ನೆಕ್ಸ್ಟು ನಮ್ಮ ಮನೆಯವರು ದೇವ್ರ ಮನೆಯೊಳಗಿರೋ ದೇವ್ರುಗಳೆಲ್ಲ ತೊಳಿತಾಯಿದ್ರು. ಅತ್ತೆ ದೇವ್ರ ಮನೆ ಗುಡಿಸ್ತಾಯಿದ್ರು. ನಾನು ಅಡುಗೆ ಕೆಲಸ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೀರೆ ಉಟ್ಕೊಂಡು ಫಸ್ಟ್ ಟೈಮ್ ಅಡುಗೆ ಮಾಡಿದ್ದು ಗೈಸ್. ಆದರೂ ಒಂಚೂರು ಎಣ್ಣೆ ಮಾಡ್ಕೊಂಡಿಲ್ಲ ಗೊತ್ತಲ್ಲ ಸ್ಯಾರಿನ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ. ನೆಕ್ಸ್ಟ್
ಅವ್ರನ್ನ ಕುಂಕುಮಕ್ಕೂ ಕರೆದಿದ್ವಿ. ಸೊ ಅವರಿಗೆ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅದು ಜಸ್ಟ್ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇಷ್ಟು ತಿಂಡಿಗಳನ್ನ ಮಾಡಿದ್ದೆ. ಸೊ ವೆಲ್ಕಮ್ ಬ್ಯಾಕ್ ಆಫ್ಟರ್ ಸಮ್ ಟೈಮ್ಸ್. ಸೊ ಹಬ್ಬ ಎಲ್ಲಾಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ಸೊ ಒಂದು ನ್ಯಾಪ್ ಥರ ಒಂದು 12:30ಗೆ ಊಟ ಮಾಡಿ, ಊಟನೇ ಆಗೋಗಿತ್ತು. ಅಂದರೆ ತಿಂಡಿ ಮಾಡಿರಲಿಲ್ಲಲ್ವ, ಸೊ ಹಂಗಾಗಿ ಅದು ಊಟನೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ 11-12 ಗಂಟೆಗೆ ಮಲ್ಕೊಂಡು 3 ಗಂಟೆಗೆ ಎದ್ದೆ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಆ್ಯಂಡ್ ಎದ್ದಿದ್ರೆ ಏನು ನಿದ್ದೆ ಬಂದಿಲ್ಲ, ಬಟ್ ಕೆಲಸ ಮಾಡಿದ್ನಲ್ಲ, ಸೊ ಹಂಗಾಗಿ ತುಂಬ ಸುಸ್ತಾಗಿತ್ತು. ಪ್ರತಿಯೊಂದು ಅಡುಗೆಯಿಂದ, ಅಲ್ಲಿ ಗೌರಿ ಪೂಜೆ ಮಾಡೋದ್ರಿಂದ, ಪ್ರತಿಯೊಂದು ಕೆಲಸನೂ ಮಾಡಿದ್ರಿಂದ ತುಂಬಾ ಸುಸ್ತಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ನ್ಯಾಪ್ ಥರ ಮಲ್ಕೊಂಡಿದ್ದೆ. ಆ್ಯಂಡ್ ಈಗ ಒಂದು 7 o'clock ಆಗಿರ್ಬೇಕು. ನೋಡ್ತಿದ್ರೆ ವಿಂಡೋ ಇನ್ನೂ ಬೆಳಕಿದೆ. ಸೊ 6:30 or 7 ಆಗಿರ್ಬೋದು. ಇಷ್ಟು ನಾನು ಕೆಳಗೆ ಟಿ ವಿ ನೋಡ್ತಿದ್ದೆ. ಇವಾಗ ಒಂದು ಏನಂತಾರೆ ಎಂಡ್ ಕೊಟ್ಬಿಡೋಣ, ಎಂಡ್ ವಿಡಿಯೋ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದೆ. ಸೊ ಯಪ್ಪ ಫುಲ್ ಸುಸ್ತು. ಬೆಳಗಿಂದ ಏನೋ ಒಂಥರ ಖುಷಿ. ನಾನು ಉಡ್ಕೊಂಡಿದ್ದ ಸೀರೆ ಅದು ನಮ್ಮಣ್ಣ ಕೊಟ್ಟಿದ್ದ ಬಾಗ್ನದಲ್ಲಿ ಸೀರೆ ಕೊಟ್ಟಿದ್ದದು. ದೇವರಿಗೆ ಉಡ್ಸಿರೋದು, ನಮ್ಮಮ್ಮ ಕೊಡಿಸಿರೋದು, ನನ್ನ ಚಾಯ್ಸ್ ಅದು. ನನಗೆ ಆ ಸೀರೆ ಬ್ರೌನ್ ಕಲರ್ ಸಖತ್ ಇಷ್ಟ ಆಗಿತ್ತು. ಅದು ನಾನು ತುಂಬ ವೈರಲ್ ಆಗಿತ್ತದು. ಅದು ನಾನು ಅಂಗಡಿಗೆ ಹೋಗಿದ ತಕ್ಷಣ ಫಸ್ಟ್ ಸಿಕ್ಕಿದೆ ಸ್ಯಾರಿ. ಅದು ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ತೊಗೊಂಬಿಟ್ಟೆ. ನಾನು ಬೇರೆ ಆಪ್ಷನ್ಗೆ ಹೋಗಲಿಲ್ಲ. ಎರಡೂ ಸಿಲ್ಕ್ ಸ್ಯಾರಿನೇ. ಅದು ಫುಲ್ ಪ್ಲೈನ್ ಇದೆ, ಅದು ಫುಲ್ ಡಿಸೈನ್ ಚೆನ್ನಾಗಿದೆ. ಅದಕ್ಕೆ ವೈಟ್ ಕಲರ್ ಬ್ಲೌಸು, ಇದಕ್ಕೂ ವೈಟ್ ಕಲರ್ ಬ್ಲೌಸೇ ಬಂದಿದೆ. ಸೊ ಹಾಗಾಗಿ ನಾನು ಒಂದು ವೈಟ್ ಕಲರ್ ಹೊಲಿಯಾಗಿ ಬಂದಿದ್ದೀನಿ ಊರಲ್ಲಿ ಆಲ್ರೆಡಿ. ಸೊ 2 ಬ್ಲೌಸು ಒಂದೇ ಸೀರೆಗೆ ಆಗುತ್ತೆ. ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಯಾವ ಥರ ಕಾಣಿಸ್ತಿತ್ತು ನನಗೆ ಅಂತ ಕಮೆಂಟ್ ಮಾಡಿ. ತುಂಬ ಜನ ವಾಟ್ಸಪ್ಪಲ್ಲಿ ಸ್ಟೇಟಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತೀನಿ, ಇನ್ನೊಂದು ದಿನ ಬಿಟ್ಕೊಂಡು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಸೈಡು ಯಾವ ಥರ ಪೂಜೆನ ಮಾಡ್ತಾರೆ ಪ್ರತಿಯೊಂದೂ ಸ್ವಲ್ಪ ಆದ್ರೂ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ನಾನು. ಯಾವುದೂ ಮಿಸ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಗೌರಿ ಪೂಜೆಯಿಂದ ಹಿಡಿದು ಪ್ರತಿಯೊಂದೂ ಸ್ಟಾರ್ಟಿಂಗ್ ಬೆಳಗ್ಗೆ ಏನಂತಾರೆ ಗಂಗೆ ಪೂಜೆಯಿಂದ ಪ್ರತಿಯೊಂದೂ ಹಾಕಿದ್ದೀನಿ, ಯಾವುದೂ ಮಿಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ ಆಯಿತಾ. ಸಾರಿ, ಫುಲ್ ವಿಡಿಯೋ ನೋಡಿ. ಮತ್ತು ಸ್ಯಾರಿ ಎಲ್ಲ ತೆಗೆದು ಇನ್ನೂ ಇದೆ ತಲೆಯಲ್ಲಿ. ಸೊ ಈಗ ನಾನು ತಲೆ ವಾಚ್ಕೋಬೇಕು, ತೆಗೆದ್ಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಈ ಪ್ರಾಡಕ್ಟಾಗಿ ಯೂಸ್ ಮಾಡ್ತಿದ್ದೀನಿ ಅಂತ ಬ್ಲಾಗಲ್ಲಿ ಹೇಳಿದೆ. ನನಗಿದರಲ್ಲಿ ಒಂದು ಕನ್ಫ್ಯೂಸ್ ಆಗಿಬಿಟ್ಟು ಪ್ರಾಡಕ್ಟ್ ಯೂಸೇ ಮಾಡಿರಲಿಲ್ಲ. ಇಲ್ಲಿ ಕೆಳಗಡೆ 225 ಅಂತ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟು August 2024 ಅಂತ ಕೊಟ್ಟಿದ್ದಾರೆ. ಕೆಳಗಡೆ 225 ಅಂತ ಕೊಟ್ಟಿದ್ದಾರೆ, ಅಂದರೆ 2.25 ಅಂತ ಕೊಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡೆ ಎಕ್ಸ್ಪೈರಿ ಡೇಟ್ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೆ ನಿನ್ನೆ ಶಾಪಿಂಗ್ ಹೋದ್ವಲ್ಲ, ಹಬ್ಬ ಶಾಪಿಂಗ್, ಆವಾಗ ನಾನು ಕೇಳಿದೆ ಅವ್ರನ್ನ, ಏನಂತ ಎಕ್ಸ್ಪೈರಿ ಆಗಿದೆ, ಪ್ರಾಡಕ್ಟ್ ತೆಗೆದುಬಿಡಿ ಮತ್ತು ಅದಕ್ಕೆ ರೀಪ್ಲೇಸ್ ಮಾಡಿಕೊಡ್ತೀರಾ ಅಂತ. ಅದಕ್ಕೆ ಅವರು ಇಲ್ಲ, ಅದು ಎಕ್ಸ್ಪೈರ್ ಆಗಿಲ್ಲ ಅಂಥೇಳಿ ನನಗೆ ತೋರಿಸಿದ್ರು. ಯೂಸ್ ಬಿಫೋರ್ 24 months ಫ್ರಮ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್. ಸೊ ನನಗೆ ಈ ಲೈನ್ ನಾನು ಓದೇ ಇರಲಿಲ್ಲ. ಏನಂತ ಇದೆ ಅಂದರೆ August 24 ಆಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದಿದು. ಸೊ August 24 24 month ಅಂದರೆ 2 ವರ್ಷ ಇದನ್ನು ಯೂಸ್ ಮಾಡ್ಬೋದಂತೆ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಗಿ 1 ವರ್ಷ ಆಗಿದೆ, ಇನ್ನೂ 1 ವರ್ಷ ಯೂಸ್ ಮಾಡ್ಬೋದು ಇದನ್ನು. ನನಗಿದು ಗೊತ್ತೇ ಆಗಲಿಲ್ಲ. ಸೊ ಹಾಗಾಗಿ ತಂದು ಅವತ್ತು ನಾನು ನಿಮಗೆ ವೀಡಿಯೋದಲ್ಲಿ ಯೂಸ್ ಮಾಡಿದ್ಬಿಟ್ರೆ ಮತ್ತು ಯೂಸೇ ಮಾಡಿರಲಿಲ್ಲ. ಭಯ ಆಗ್ಬಿಟ್ಟಿತ್ತು, ಎಕ್ಸ್ಪೈರಿ ಡೇಟ್ ಆಗಿದ್ರೆ ಭಯ ಆಗುತ್ತೆ, ಎಲ್ಲಿ ಕೂದಲು ಹೋಗ್ಬಿಡುತ್ತೋ ಅಂತ. ಸೊ ಹಂಗಾಗಿ ಇವಾಗ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಲ್ವ. ಇವಾಗ ಗೊತ್ತಾಯ್ತಲ್ಲ ರಿಯಾಲಿಟಿ ಏನಂತ. ಹಂಗಾಗಿ ಇನ್ಮೇಲೆ ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಕಂಟಿನ್ಯೂ ಯೂಸ್ ಮಾಡಿ. ಆ್ಯಂಡ್ ಇದನ್ನು ರಿಸಲ್ಟ್ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ನನಗೆ ಹೇರ್ ಫಾಲ್ ಆಗ್ತಿದೆ. ಆ್ಯಂಡ್ ಕೂದಲು ಸ್ಮೂತಿಂಗ್ ಎಲ್ಲ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ಸೊ ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ಥರ ಎಂಟರ್ಟೈನಿಂಗ್ ಕಂಟೆಂಟ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವೀಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು. ಬಾಯ್.